ದಿಸ್ ಇಸ್ ಅವರ್ ಕ್ಯೂಟ್ ಫ್ಯಾಮಿಲಿ. ಬಿಸ್ನೆಸ್ ಮೈಂಡ್ ಬಂದರೆ ಮೌನಿ ಆಗ್ಬಿಡ್ತಾರಂತೆ. ವಾಲ್ಯಾಕಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡಿ. ನನ್ನ ಆಗಿ ನೋಡ್ತಾನೆ ನೀನು ಅರಮನೆ ಚಿಕ್ಕ ಪುಟಾಣಿ ಸಬ್ಸ್ಕ್ರೈಬರ್. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಯಾವಾಗಲೂ ನಾವು ಡಿನ್ನರ್ಗೆ ಪಂಚಮಿ ಗಾರ್ಡನ್ನು ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ಸೊ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ದೇಸಿ ಮಸಾಲ ಅಂತ ಬಂದಿದ್ವಿ. ಬಿಟ್ಟಾಗೆ ದೇವನಹಳ್ಳಿ ಏರ್ಪೋರ್ಟು ಹೋಗೋ ರೂಟಲ್ಲೇ ನಿಮಗೆ ಸಿಗುತ್ತೆ ದೇಸಿ ಮಸಾಲ ಅಂದ್ಬಿಟ್ಟು. ಇಲ್ಲಿ 3rd ಫ್ಲೋರ್ ಗೈಸ್. ಫ್ಯಾಮಿಲಿ ನಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ರು ಇವತ್ತು. ಸೊ ಅವ್ರ ಜೊತೆ ಹಾಗೆ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ 299 ಅನ್ಲಿಮಿಟೆಡ್ ಗೈಸ್ ಫುಡ್ಡು. ಅದು ಹಾಗಾಗಿ ಬಂದಿದ್ವಿ. ಬರೀ ಗೈಸ್ ಇಲ್ಲಿ ನೋಡ್ರಿ ಹೆಂಗಿದೆ ಇಂಟೀರಿಯರು, ಈಸಿ ಮಾಡಿದ್ದಾರೆ ನೋಡಿ ಗೈಸ್. ಏನೇನಿದೆ ತೋರಿಸ್ತೀನಿ. ಜಾಮೂನ್ ಇದೆ, ಏನೋ ಕೇಕ್ ಉಂಟು, ಆಮೇಲೆ ಇದೇನೋ ಇದೆ ಉಂಟು ಗೈಸ್. ಎಷ್ಟು ಅನ್ಲಿಮಿಟೆಡ್ ಇದ್ರೇನು ನಮಗೆ ತಿನ್ನೋದು ಎಷ್ಟು ತಿನ್ನುತ್ತೀವಿ ಅಷ್ಟೇ ಹಾಕೋಬೇಕು ಈ ಥರ. ಹೇಗಿದ್ಯಾ? ಆರಾಮ? ಸಕ್ಕದಾಗಿದ್ದಾರೆ. ಹೇಗೆ ಅನಿಸ್ತು ದೇಸಿ ಮಸಾಲ? ಟೇಸ್ಟ್ ಚೆನ್ನಾಗಿದೆಯಾ? ವರ್ತ್ ಅನ್ಸುತ್ತಲ್ಲ? ಹೇಗಿದೆ ಟೇಸ್ಟು ದೇಸಿ ಮಸಾಲ? ಸೂಪರ್ ಅಲ್ಲ? ಬಂದಾಗ ಎಷ್ಟು ಖಾಲಿ ಇದ್ರೆ ಇವಾಗ ನೋಡ್ರಿ ಫಿಲ್ ಆಗ್ತಾ ಇದೆ. ಈ ದೇಸಿ ಮಸಾಲ ಎಲ್ಲ ಏನು ಗೊತ್ತಾಗ ಸರಿಯಾಗಿ ತಿನ್ನಬೇಕು, ತಿನ್ನೋರಿಗೆ ವರ್ತ್ ಅಷ್ಟೇ. ನಮಗೆ 300 ರೂಪಾಯಿ ಕೊಟ್ಬಿಟ್ಟು ಕಮ್ಮಿ ತಿಂದರೆ ಅದು ವರ್ತ್ ಅನ್ಸಲ್ಲ. ಸೊ ಒಳ್ಳೆ ಬ್ಯಾಟ್ಸ್ಮನ್ ಚೆನ್ನಾಗಿ ತಿನ್ನೋರು ಇಲ್ಲಿ ಬರ್ಬೋದು. ಟೇಸ್ಟ್ ವಿಷಯಕ್ಕೆ ಬಂದರೆ ನಿಮಗೆ ಚೈನೀಸ್ ಫುಡ್ಡು ಎಲ್ಲ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಚೈನೀಸ್ ಫುಡ್ ಬಗ್ಗೆ 2 ಮಾತಿಲ್ಲ. ಸೌತ್ ಸ್ವಲ್ಪ ನನಗೆ ಅಷ್ಟಕ್ಕಷ್ಟೇ ಇಷ್ಟ ಆಗಿದ್ದು, ಬಟ್ ಚೈನೀಸ್ ಫುಡ್ ಮಾತ್ರ ಸಖತ್ ಇಷ್ಟ ಆಯಿತು ಅಂತ ಅನಿಸೋದು. ಪಾಸ್ಟಾ ಇದೆಯಾ? ಬೇಡ ನನಗೆ ದೋಸೆ ತಗೋ. ದೋಸೆ ರೆಡಿ. ಹೆಂಗಿದೆ ನೋಡಿ. ಆಲೂ ಗೋಬಿ ಇಲ್ಲೇ ಇಟ್ಕೊಂಡು ಹುಡ್ಕಾಡ್ತಾರೆ ನಮ್ಮಮ್ಮ. ಅದರೊಳಗೆ ಆಲೂಗಡ್ಡೆ ಒಳಗೆ ಇದ್ರದು. ಹೆಂಗಿದ್ರೆ ಟೇಸ್ಟು ಎಲ್ಲ ಚೆನ್ನಾಗಿದಾ? ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಮತ್ತು ನೀನು ತಿಂದೇ ಇಲ್ಲ ಅನ್ಸುತ್ತೆ ಏನು? ಎಲ್ಲ ತಿಂದ. ದಿಸ್ ಈಸ್ ಅವರ್ ಕ್ಯೂಟ್ ಫ್ಯಾಮಿಲಿ. ದೊಡ್ಡವರು ಅಂದರೆ ಇವರು, ಸೆಕೆಂಡ್ ಅವರು, 3rd ಇವರು, 4th ನಾನು, ಲಾಸ್ಟ್ ಕಿಡ್. ಬಟ್ಟೆ ಅಂಗಡಿಗೆ ಬಂದ್ಬಿಟ್ಟು ಇಲ್ಲಿ ನಾವು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಹೌದಾ? ಇದೆಲ್ಲ ಮುಗಿಸ್ಕೊಂಡು ನೈಟ್ ಮಲ್ಕೊಬಿಟ್ವಿ. ಸೊ ಬೆಳಗ್ಗೆ ಎದ್ದು ನಮ್ಮ ಬಸವ ಅಂಗಡಿ ಓಪನ್ ಮಾಡಿದ್ದಾನೆ. ಸೊ ಅದು ಹೇಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹೇಗಿದ್ದೀರಾ? ಎಲ್ಲಿ ನಿಮ್ಮ ಅಣ್ಣ ಬಂದ ನೋಡಿ. ನಮ್ಮ ಬಟ್ಟೆ ಅಂಗಡಿ ಶೋರೂಮ್ ಓನರು ಎಲ್ಲ IT ಮಾಡಿಬಿಟ್ಟು ಒಳ್ಳೊಳ್ಳೆ ಕಂಪ್ನಿಗಳಿಗೆ ಹೋದ್ರೆ ಅಣ್ಣ ಬಿಸ್ನೆಸ್ ಓಪನ್ ಮಾಡೋನೆ. ಒಳ್ಳೆ ಕಂಪ್ನಿಗೆ ಹೋಗ್ತಾ ಇದೆಯಾ ಮಾಮ್? ಹೆಂಗ್ ಬಂದ್ ಬಿಸ್ನೆಸ್ ಐಡಿಯಾ? ಫ್ರೆಂಡ್ಸ್ ಜೊತೆ ಇದ್ನಲ್ಲಪ್ಪ, ಹಾಂ, ಅವ್ರ ಜೊತೆ ಬಟ್ಟೆ ಅಂಗಡಿ ಓಪನ್ ಮಾಡೋನೆ. ಇದು ಎಲ್ಲಿರೋದು ಅಂತಂದರೆ ಡಾಲರ್ಸ್ ಕಾಲೋನಿ. ಇದು ಭೂಪಸಂದ್ರ ಮೈನ್ ರೋಡ್. ಭೂಪಸಂದ್ರ ಮೈನ್ ರೋಡಲ್ಲಿ ಗೈಸ್. ನೋಡ್ರಿ ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡ್ತವನೆ. ತುಂಬ ದೊಡ್ಡ ಕನಸಿಟ್ಕೊಂಡು ಅಂಗಡಿ ಓಪನ್ ಮಾಡಿದ್ದಾನೆ. ಬನ್ನಿ ನಿಮ್ಮ ಅಂಗಡಿ ತೋರಿಸ್ಕೊಡ್ರಿ. ನಿಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿ. ಹಿಂಗಿದೆ ಏನೇನು ಕತೆ ಅಂದ್ಬಿಟ್ಟು ಹೇಳಿ. ಅಂಗಡಿಲಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆನ ಇಟ್ಟಿದ್ದೀವಿ. ಹಾಂ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಷ್ಟೇ ಎಲ್ಲಾನು ರೆಫರ್ ಮಾಡೋದು. ಹಾಂ, ಒಳ್ಳೆ ಕ್ವಾಲಿಟಿ ನೋಡ್ತಿರೋರ್ಗೆ ಹೇಳೋ ಯಾರಾದರೂ ನನ್ನ ಅಂಗಡಿ ಇಲ್ಲೇ ಇರೋದು ಭೂಪಸಂದ್ರ ಮೈನ್ ರೋಡ್ ಅಲ್ಲಿ. ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಯಾರನ್ನ ಇದ್ರೆ ನನ್ನ ಅಂಗಡಿಗೆ ರೆಫರ್ ಮಾಡಿ. ತೋರ್ಸ್ರಿ, ಕ್ವಾಲಿಟಿ ತೋರ್ಸ್ರಿ, ಬಟ್ಟೆ ಕ್ವಾಲಿಟಿ ನೋಡಿ. ಕ್ವಾಲಿಟಿ ಮಾತ್ರ ಮಾತಾಡಂಗಿರಲ್ಲ, ಒಳ್ಳೆ ಕ್ವಾಲಿಟಿ ಫಾರ್ ಬೆಟರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಆಮೇಲೆ ಆ ತರ ಕ್ವಾಲಿಟಿ ಬಟ್ಟೆನ ಇಲ್ಲಿ ಇಟ್ಟಿರೋದು ನಾನು. ಗೈಸ್ ನೋಡಿದ್ರ ಹೆಂಗೆ ಬಿಸ್ನೆಸ್ ಸ್ಕಿಲ್ ಜನಗಳ ಹತ್ರ ಮಾತಾಡಿ ಅಭ್ಯಾಸ ಮಾಡ್ಕೊಬಿಟ್ಟು. ನೆಕ್ಸ್ಟ್ ಸರ್ ಹೇಳಿ. ಇವಾಗ ಟ್ರೆಂಡಿಂಗ್ ಬ್ಯಾಗಿ ಇದೆ, ಬ್ಯಾಗಿ ಕಲೆಕ್ಷನ್ಸ್ ಇದೆ. ಆಮೇಲೆ ಬ್ಯಾಗಿ ಶರ್ಟ್ಸ್ ಇದೆ. ಆಮೇಲೆ ಐರನ್ ಮಾಡಿದ್ರು ಹೋಗಲ್ಲ, ಇದು ಶಿಂಕ್ ಆದ್ರೂ ಹೋಗಲ್ಲ, ಅದೆಲ್ಲ ಇಲ್ಲಿ ಡೈಲಾಗ್ಸ್. ಶಿಂಕು ಶೇಡು ಕಲರು ಏನು ಹೋಗಲ್ಲ, ಆ ತರ ಬಟ್ಟೆ ಇಟ್ಟಿರೋದು. ಅಷ್ಟೇನಾ? ಒಳ್ಳೆ ಕೆಲಸ ಮಾಡ್ತಿದ್ಯಾ. ಆಲ್ ದ ವೆರಿ ಬೆಸ್ಟ್. ಸಕ್ಸಸ್ ಆಗಲಿ, ಇನ್ನೂ ಎತ್ತರಕ್ಕೆ ಬೆಳಿ, ಚಿಕ್ಕ ಅಂಗಡಿ ಹೋಗಿ ದೊಡ್ಡ ಬ್ರಾಂಚಸ್ ಆಗಲಿ. ಇದು ಏನು ಮ್ಯಾಮ್ ನೇಮು? ಕ್ಲಾಸಿಕ್ ಮೆನ್ಸ್ ವೇರ್. ಕ್ಲಾಸಿಕ್ ಎಡ್ಜ್ ಮೆನ್ಸ್ ವೇರ್. ಕ್ಲಾಸಿಕ್ ಎಡ್ಜು ಎಲ್ಲ ಕಡೆ ಬ್ರಾಂಚಸ್ ಓಪನ್ ಆಗಲಿ, ಸಕ್ಸಸ್ ಆಗಲಿ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಇದು ಬಟ್ಟೆ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇದೊಂದು ಬ್ಯಾಂಡ್ ನೋಡಿದ್ದೀನಿ, ಟಿ ಶರ್ಟ್ ತೊಗೊಂಡಿದ್ದೀನಿ. 3 ಫುಲ್ ಡಿಸ್ಕೌಂಟ್ ಆಗಿ ಕೊಡ್ರಿ ನಮಗೆ ಅಂದ್ಬಿಟ್ಟು. ಸ್ವೀಟ್ ತಿಂತೀನಿ ಹೇಳಿ ಮ್ಯಾಮ್. ಫುಲ್ ಡಿಸ್ಕೌಂಟ್ ಇವಾಗ ಅಣ್ಣಂಗೆ, ಏನಂತೀಯ? ಹಾಂ ಹೇಳಿ. ಮಾಮ್ ಡಿಸ್ಕೌಂಟ್ ಎಲ್ಲ ನೋಡೋಣ ಬಿಡು. ಮೌನಿ ಆಗ್ಬಿಡಿದ್ಯಾ ಯಾಕೋ?
ಬಿಸ್ನೆಸ್ ಮೈಂಡ್ ಬಂದರೆ ಮೌನಿ ಆಗ್ಬಿಡ್ತಾರಂತೆ, ನೋಡಿದ್ರಾ? ನಗುವಿನ ಮುಖನೇ ಹೋಗ್ಬಿಟ್ಟಿದೆ. ಯಾಕೆ ಹಾಂ ಯಾಕೆ ಸರ್? ಹೇಳ್ ಮಾಮ್, ಬಿಸ್ನೆಸ್ ಮ್ಯಾನ್ ನೀನು ಬಂದಿದ್ದು ಖುಷಿ ನನಗೆ. ಹೌದಾ? ಚೆನ್ನಾಗಿದೆ ಮಾಮ್ ಕಲ್ಲು. ವಾತೆ ಬರ್ತೀನಿ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಬಂದಿದ್ಯಲ್ಲ, ಏನು ಮಾಮ್? ಅದೇ ಮಾಮ್ ಮಿಸ್ ಆಗೋಯ್ತು, ಅದೇ ಹೇಳಿದ್ದು ನಾನು. ಇಸ್ಕೊಂಡು ಕೊಟ್ಟ 3 ಶರ್ಟು 3 ಪ್ಯಾಂಟ್ಗೆ ತುಂಬ ಕಮ್ಮಿ ಪ್ರೈಸಲ್ಲೇ ಕೊಟ್ಟ. ಸೊ ನೀವು ಬನ್ನಿ, ಕಮ್ಮಿ ಪ್ರೈಸಿಗೆ ಕೊಡ್ತೀಯಲ್ಲ ಮಾಮ, ಡಿಸ್ಕೌಂಟ್ ಕೊಡ್ತಾನೆ. ಸೊ ನೋಡಿ ಸಕ್ಕತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ. ಬೇಗ ದಯವಿಟ್ಟು ಬನ್ನಿ, ನಮ್ಮ ಬಸವ ರಂಡಿನ ಹಂಗೆ ಬೆಳೆಸಿ ಒಂದು ಇಬ್ಬರಾದರೂ ಬನ್ನಿ ನೋಡ್ತಿರೋರು, ಏನಾದ್ರು ಯೂಸ್ಫುಲ್ ಆಗುತ್ತೆ ಅವನಿಗೆ. ಸೊ ಹಿಂಗೆ ಹೇಳ್ತಾ ಇಲ್ಲೆಲ್ಲ ಹೊರಡ್ತಾ ಇದ್ದೀನಿ. ಓಕೆ ಬಗೈ. ಓಕೆ ಬ್ರದರ್, ಟೇಕ್ ಕೇರ್. ಒಳ್ಳೇದಾಗಲಿ. ನಿನ್ನ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡು. ಎಲ್ಲ ನೋಡಿದವರೆಲ್ಲ ಬನ್ನಿ ನನ್ನ ಅಂಗಡಿಗೆ. ಬನ್ನಿ ನಿಮ್ದು ಫೀಡ್ಬ್ಯಾಕ್ ಕೊಡಿ. ಇನ್ನ ಏನಾನ ಇಂಪ್ರೂವ್ಮೆಂಟ್ಸು ಏನಾರ ಇರ್ಬೇಕಾ ಹೇಳಿ. ಹೆಲ್ಪ್ ಆಗುತ್ತೆ. ನನಗೂ ಅಷ್ಟೊಂದು ಅನುಭವ ಇಲ್ಲ, ಬಟ್ ಏನೋ ನೀವೆಲ್ಲ ಇದೀರಾ ಅನ್ನೋ ಧೈರ್ಯದಲ್ಲಿ ಮಾಡಿದ್ದೀನಿ. ಬಟ್ ಹೆಲ್ಪ್ ಮಾಡಿ. ನಿಮ್ಮ ಒಂದು ಅಮೂಲ್ಯವಾದ ಕ್ಷಣ, ನಿಮ್ಮ ಒಂದು ಹೆಲ್ಪ್, ಈ ತರ ಫೀಡ್ಬ್ಯಾಕ್ ಎಲ್ಲ ಕೊಟ್ರೆ ನಮ್ ತರ ಯಂಗ್ಸ್ಟರ್ಸ್ ಇನ್ನ ಬೇರೆಯವರು ಬೆಳಿಬೋದು. ಹೌದು ಅಷ್ಟೇ ಹೇಳಿದಾನೆ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಮೈಸೂರಿಗೆ ಹೊರಟಿದ್ವಿ. ಏನು ಸ್ಪೆಷಲು ಅಂತಂದರೆ ಕೆಲವು ದೇವಸ್ಥಾನಗಳು ವಿಸಿಟ್ ಮಾಡಿ, ಆಮೇಲೆ ನಮ್ಮ ದೊಡ್ಡಮ್ಮ ಮಕ್ಕಳು ಅಂದರೆ ನನ್ನ ಕಸಿನ್ದು ಎಂಗೇಜ್ಮೆಂಟ್ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಎಲ್ಲಿ ಹೋಗ್ತಾ ಇದೀವಿ ಹೇಳಿ ಇವಾಗ ನಾವು? ಟೆಂಪಲ್ ಮೈಸೂರಲ್ಲಿ ರಾಮನಗರ ಮೈನ್ ರೋಡಲ್ಲಿ ಅಪ್ರಮೇಯ ಟೆಂಪಲ್ ಅಂತ. ಅಪ್ರಮೇಯನಾ? ಅಲ್ಲ, ರಾಮನಗರದಲ್ಲಿ ಯಾವುದೋ ಟೆಂಪಲ್ ಅಂತಂದು ಅದೇ ಫೇಮಸ್. ಅದೇನಾ ಅಪ್ರಮೇಯ? ಏನು ಸಿಗುತ್ತೆ ಅದಂತೆ? ಏನು ಸಿಗುತ್ತೆ ಹಾಗಾದ್ರೆ? ಟೆಂಪಲ್ಗಳು ಇದು ನಾವು ಧನ್ವಂತ್ರಿ. ಇವಾಗ ನಾವು ಬಂದಿರೋದೇ ಇಲ್ಲಿಗೆ, ದೊಡ್ಡ ಮಲ್ಲೂರು ಟೆಂಪಲ್ಗೆ. ಒಳ್ಳೆ ಸ್ಲೀಪ್ ಆಯಿತು ನನಗೆ. ಇದೇನು ಗೊತ್ತಾ, ಇಲ್ಲಿ ಪುರಂದರದಾಸರು ಜಗದೋದ್ಧಾರನ ಅಂತ ಸಾಂಗ್ನ ಇಲ್ಲೇ ಕುತ್ಕೊಂಡು ಬರ್ದಿರೋದು ರಾಮನಗರದಲ್ಲಿ, ಈ ಟೆಂಪಲಲ್ಲೇ. ನೋಡಿದ್ರ? ರೈಟ್, ಚನ್ನಪಟ್ಟಣನೇ. ಅಪ್ರಮೇಯ ಅಂದರೆ ಯಾರು ಹೇಳು? ಗೊತ್ತಾ ನಿಂಗೆ? ಕೃಷ್ಣನ್ಗೆ ಇನ್ನೊಂದು ಹೆಸರು ಅಪ್ರಮೇಯ ತಾನೆ? ಇಲ್ಲ, ನವನೀತ ಕೃಷ್ಣ. ಇನ್ನೊಂದೇನು ಗೊತ್ತಾ ಸ್ಪೆಷಲ್, ಟೆಂಪಲಲ್ಲಿ ತುಂಬ ಮಕ್ಕಳನ್ನೇ ಕರ್ಕೊಬರ್ತಾರೆ ನೋಡಿ. ಎಲ್ಲಿ ನೋಡಿದ್ರು ಮಕ್ಕಳುಗಳು ನೋಡಿ. ಇಲ್ಲೊಂದು ಪಾಪು, ಇಲ್ಲೊಬ್ಬ ಕುಳ್ಳ ಓಡಾಡ್ತಾನೆ. ಎಲ್ಲೋದವನು ಹೋಗ್ಬಿಟ್ಟ ಕಣೆ. ಏನೇ ಮಕ್ಕಳು ಆಗಿರೋರು ಮತ್ತು ತುಲಾಭಾರ ಮಾಡಿಸ್ತಾರೆ, ಹರಕೆ ಹೊತ್ಕೊಂಡ್ರೆ ಅಂದ್ಕೊಂಡಿದ್ದಾಗುತ್ತೆ ಅಂತ ಒಂದು ನಂಬಿಕೆ. ಇವಾಗ ನಾವು ಮೈಸೂರು ರೀಚ್ ಆದ್ವಿ. ನೆಕ್ಸ್ಟ್ ಧನ್ವಂತ್ರಿಗೆ ಹೋಗ್ತೀವಿ. ಧನ್ವಂತ್ರಿ ಕ್ಲೋಸ್ ಆಗಿದೆ ಕಣಮ್ಮ. 6 ಗಂಟೆಗೆ ಓಪನ್ ಅದು. ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬೇಕು. ನಮ್ಮಮ್ಮ ನನಗೆ ಏನೋ ಕೊಡಿಸ್ತಾರಂತಪ್ಪ. ಏನು ಕೊಡಿಸ್ತೀಯಮ್ಮ ನಮಗೆ? ನನಗೆ ಸರ ಕೊಡ್ಸಾಗಿದೆ, ಇವಾಗ ಓಲೆ ಕೊಡ್ಸೋಣ ಅಂತ. ಓಲೆ ಗೈಸ್, ನನಗೆ ಇದು ಫೈನಲಿ ಅಲ್ಲಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ಮಹೇಶ್ ಪ್ರಸಾದ್ ಅಂದ್ಬಿಟ್ಟು ಹೋಗಿದ್ದೀವಿ. ಇಲ್ಲಿ ನಾವು ಗೋಲ್ಡ್ ತೊಗೊಂಡೆ ಅಂತ ಹೇಳಿದ್ನಲ್ಲ, 2 ಗ್ರಾಮು. ಸೊ ಹೇಗಿದೆ ಅಂದ್ಬಿಟ್ಟು ಹೇಳಿ, ತಡೀರಿ ತೋರಿಸ್ತೀನಿ. ನೋಡಿ ಗೈಸ್ ಹೆಂಗಿದೆ ಕಿವಿಗೆ ಅಂತ ಹೇಳಿದ್ದು. ನಾನು ಹಾಕ್ಬಿಟ್ಟು ಚೆಕ್ ಮಾಡಿದೆ, ಸಕ್ಕತ್ತಾಗಿ ಕಾಣುತ್ತೆ. ಸೊ ಇವಾಗ ಸ್ವಲ್ಪ ಬ್ಲಡ್ ಬಂದ್ಬಿಡ್ತು, ಅದಕ್ಕೆ ನಾಳೆ ಹಾಕ್ಕೊಡಿ ಅಂತ ಹೇಳಿದ್ರು. ನಾಳೆ ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು. ಸೊ ಗೈಸ್ ನಂದು ಇಯರಿಂಗ್ಸು ತೋರಿಸಿರಲಿಲ್ಲವಲ್ಲ, ಸೊ ಇವಾಗ ತೋರಿಸ್ತೀನಿ ನೋಡಿ. ಲಕ್ಕು ಹೊಸ ಲಕ್ಕು ಬರುತ್ತೆ ಇವಾಗ ನೋಡಿ. ಅಭಿ ಅಣ್ಣಂದು ವಾಲ್ಯಾಕಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ ನಮ್ಮ. ಏನು ಗೊತ್ತು ಪಾಪ, ನನಗೇನು ಗೊತ್ತು ಪಾಪ ಅಂತ. ಓಕೆ, ಫೈನಲಿ ಹಾಕ್ಬಿಟ್ಟೆ. ಅಲ್ಲಿ ಕಿವಿ ನೋಡ್ತಾ ಇದೆ ನನಗೆ. ಹೇಗಿದೆ ರೈಸ್? ಕಾಣ್ತಾನೆ ನನ್ನ ಮಗ ಈಗ ನೋಡಿ. ಮಸ್ತು. ಇನ್ನಷ್ಟಿಲ್ಲ ಬಿಡಮ್ಮ. ಕಳೀತಾ ಇನ್ನೂ ಅದೆಷ್ಟು ಪ್ರೈಸ್ ಆಗುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ನಾವೆಲ್ಲ ಸಿಂಪಲಾಗಿ ರೆಡಿ ಆದರೆ ನಮ್ಮ ಅಕ್ಕ ನೋಡಿ ಗ್ರ್ಯಾಂಡಾಗೇನು ರೆಡಿ ಆಗಿಲ್ಲ. ಗ್ರ್ಯಾಂಡ್ಸ್ ಅಂತ, ಇಟ್ಸ್ ವೆರಿ ಕ್ಯೂಟ್. ಇವಾಗ ಆಲ್ ಸೆಟ್. ಸೊ ಇವಾಗ ನಾವು ಹೊರಟಿದ್ದೀವಿ. ಎಂಗೇಜ್ಮೆಂಟ್ಗಿಂತ ಮುಂಚೆ ಧನ್ವಂತರಿ ಅಂದ್ಬಿಟ್ಟು ಒಂದು ಟೆಂಪಲ್ ಇದೆ ಇಲ್ಲಿ ಮೈಸೂರಲ್ಲಿ. ಅರಮನೆ ಯಾಮಿ ಅಂತರ್ಯಾಮಿ.
ಒಳಗಡೆ ನೋಡು ಒಳಗೆ ಖುಷಿ. ಗೈಸ್, ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ಮಠ ಇದು ಉತ್ತರಾದಿ ಮಠ. ಉತ್ತರಾದಿ ಮಠ ಸತ್ಯ ಪ್ರಮೋದ ಶತಮಾನೋತ್ಸವ ಭಾವನ. ಸೊ ಇಲ್ಲೇ ಧನ್ವಂತರಿ ಟೆಂಪಲ್ ಇದೆ. ವಿಸಿಟ್ ಹಾಕ್ಬಿಟ್ಟು ನಾವು ಎಂಗೇಜ್ಮೆಂಟಿಗೆ ಹೋಗೋಣ. ಪಾರ್ಟಿ ಹೇಳಿದ್ನಲ್ಲ ನನ್ನ ಕಸಿನ್ದು ಎಂಗೇಜ್ಮೆಂಟ್ ಅಂತ. ಸೊ ಹಾಗಾಗಿ ಬಂದಿರೋದು. ಟಿಕೆ ಲೆವೆಟ್ ಮೈಸೂರು. ಪುಟಾಣಿ ಜೊತೆ ಮಾತಾಡ್ತಾ ಇದ್ದೀವಿ. ಪುಟಾಣಿ ಹಾಯ್ ಹೇಳಿ ಎಲ್ರಿಗೊಂದು. ಏನು ನಿನ್ನ ಹೆಸರು? ಇದಿದ್ಯಾ. ಇವಳು ಡೈಲಿ ನನ್ನ ಬ್ಲಾಗ್ಸ್ ನೋಡ್ತಾಳಂತೆ, ಡೈಲಿ ನೋಡ್ತಾಳಂತೆ. ಸೊ ಅದನ್ನೇ ಹೇಳ್ತಿದ್ದು ನನಗೆ ನೋಡ್ತೀನಿ ಅಂತ. ಇವತ್ತು ನಾನು ಮದ್ವೆಗೆ ಬಂದಿದ್ದೀನಿ ರೆಡಿ ಆಗ್ಬಿಟ್ಟು. ಇವತ್ತು ನಾನು ಮದ್ವೆಯಲ್ಲಿ ತುಂಬಾ ಆಟ ಆಡ್ತೀನಿ. ಯಾರು ಹೇಳ್ಕೊಟ್ಟಿದ್ದೀವಲ್ಲ ನಿಮಗೆ? ನಾನೇ ಹೇಳ್ಕೊಂಡೆ. ನನ್ನ ಬ್ಲಾಗ್ ನೋಡ್ತೇತಾನೆ ನೀನು. ನಾನು ಹಂಗೆ ಹೇಳೋದು. ನಾನು ಹೆಂಗೆ ಹೇಳ್ತೀನಿ ಹೇಳು? ನಾನು ಹೆಂಗೆ ಹೇಳ್ತೀನಿ ಬ್ಲಾಗಲ್ಲಿ? ಹಾಂ ಹೇಳು. ವೆಲ್ಕಮ್ ಟು ಮೈ ಬ್ಯಾಕ್ ಟು ಚಾನಲ್. ಸೊ ಇವತ್ತು ನಾನು ಮದ್ವೆಗೆ ಬಂದಿದ್ದೀನಿ. ನಾನು ಇವತ್ತು ಮದುವೆಯಲ್ಲಿ ತುಂಬ ಆಟ ಆಡ್ತೀನಿ. ಸೊ ಇವಾಗ ನಮ್ಮ ಮಾಮನ ಜೊತೆಲಿ ಮಾಡಿದ್ಯಾ? ವ್ಲಾಗರ್ ಆಗಿಬಿಟ್ಟೆ ನೀನು ಇವಾಗಲೇ. ನೆಕ್ಸ್ಟ್ ನೀನು ವ್ಲಾಗ್ ಮಾಡ್ತೀಯಾ? ನೀನು ಮಾಡ್ಬೋದು. ನಾನು ಮಾಡ್ತಾಯಿದ್ದೀನಿ ನೋಡಿ. ಹಿಂಗೆ ಅಂದ್ಕೊಳ್ಬೇಕು, ಮಾತಾಡ್ತಾ ಇರಬೇಕು ಅಲ್ವಾ? ಈಗ ರೈಸ್ ಚಿಕ್ಕ ಪುಟಾಣಿ ಸಬ್ಸ್ಕ್ರೈಬರ್ ಎಂಗೇಜ್ಮೆಂಟ್ ಹುಡುಗಿ ಮಿಂಚ್ತಾಳೆ ಫುಲ್ಲು. ಈಗ ಒಂದು ಹಾಯ್ ಹೇಳಿ. ಹಾಯ್. ಇವಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಸೊ ಇವಾಗ ನಾವು ಬ್ಯಾಕ್ ಟು ಬೆಂಗಳೂರು ಹೊರಟಿದ್ವಿ. ಈಗ ಜಸ್ಟು ನಮ್ಮ ಅಕ್ಕ ಮನೆಗೆ ರೀಚ್ ಆದ್ವಿ. ಏನು ಸ್ಪೆಷಲ್ ಅಂದರೆ ಇವತ್ತು ತುಳಸಿ ಹಬ್ಬ. ಸೊ ಹಾಗಾಗಿ ಅವರು ಹೇಗೆ ಏನು ಆಚರಣೆ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಪ್ರಾರ್ಥನಾಂ ಸಮರ್ಪಯಾಮಿ. ಹೋಳಿ ಹಬ್ಬದ ಪ್ರಯುಕ್ತ ಪಟಾಕಿ ಹೊಡಿತೀವಿ. ಅಕ್ಕಿ ನಾವೇ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಲೇಟ್ ವಿಶಸ್. ಇದೇ ಇದು ರೆಡ್ ಕಲರ್ ತುಳಸಿ ಹಬ್ಬದ ಶುಭಾಶಯಗಳು. ಹಾಡು ಬೇರೆ ಹೇಳ್ತಾನೆ. ಆಯ್ತು ಹಾಕಿಲ್ಲ. ಫ್ಲವರ್ ಪಾಟು ಎಲ್ಲ ಹೊಡೆಯಕ್ಕೆ ಹೋಗ್ತಾಯಿದ್ದೀವಿ ಟೆರಸ್ಗೆ. ಸುರ್ಸುರು ಬತ್ತಿಗೆ ಈ ಪಾಟಿ ಹೋಗೆ. ಮೈ ಗಾಡ್. ಇವಾಗ ನಾವು ಫ್ಲವರ್ ಪಾಟ್ ಹೊಡಿತೀವಿ. ಈಗ ಚಿಕ್ಕ ದೀಪಾವಳಿ ತುಳಸಿ ಹಬ್ಬಕ್ಕೂ ನಮ್ಮ ಮನೆಯಲ್ಲಿ ಪಟಾಕಿ ಹೊಡಿತೀವಿ. ಚಿಕ್ಕ ಪುಟ್ಟ ಪಟಾಕಿ ಹೊಡಿತೀವಿ. ಅದರಲ್ಲಿ ಸುಸುರು ಬತ್ತಿ, ಫ್ಲವರ್ ಪಾಟ್, ಆ ಥರ ಚಿಕ್ಕ ಚಿಕ್ಕದು. ಒಳ್ಳೆ ಕೊಕ್ಕೋ ಥರ ಇಟ್ಟಿದ್ದೀರಾ? ಅಯ್ಯೋ ಅಲ್ಲ ಕಣೋ, ಆ ಥರ ಆಗಲ್ಲ ಕಣೋ. ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಂ ಹುಷಾರು ನೋಡು ಅಭಿ. ಚೆನ್ನಾಗಿ ಬಂತು. ಅಭಿ ಏನ್ ಮಾಡ್ತಾ ಇದೀಯಾ? ಮುಂದಕ್ಕಿಡು. ಅಲ್ಲಿ ಪಟಾಕಿ ಇಟ್ಕೊಂಡು ಕೂತಾನ ಫುಲ್ ಹಚ್ಕೊಂಡ್ಬಿಡತ್ತಿಲ್ಲ. ಖಾಲಿ ಎಲ್ಲ ಖಾಲಿ ಆಗಿದೆ. ಸುರ್ಸುರು ಬತ್ತಿ ಇದೆಯಲ್ಲ, ಕಮ್ಮಿ ಇದ್ರೆ ಜಾಸ್ತಿ ಯೂಸ್ ಮಾಡಬೇಡಿ. ಇಷ್ಟೇ ಇರೋದು. ಅಲ್ಲ ಇದೇನಿದು ಹಿಂಗಿದೆ? ಇದು ಇದೂ ಅದೇ ತರನೇ. ಇದು ಒಳಗಡೆ ಸುರ್ಸುರು ಬತ್ತಿ ಗೊತ್ತಿಲ್ಲಪ್ಪ, ಇಟ್ಬಿಡು. ಹೇಳಿ ಮೈ ಮೇಲೆ ಬೀಳುತ್ತೆ, ಬಿಡೇಳಿ. ಅಭಿ ಎಷ್ಟು ವರ್ಷ ಆದ್ಮೇಲೆ ಹಚ್ತಾ ಇದೀಯ ಪಟಾಕಿ? 25 ವರ್ಷ. ನಿಮಗೆ ಅಷ್ಟಾಗಿಲ್ವಲ್ಲೋ?
ಚಿಕ್ಕ ವಯಸ್ಸಲ್ತಾನೆ ಹಚ್ಚಿದ್ದು. ಹಾಡು ಹೇಳಬಿ, ಹಾಡು ಹೇಳಿ ದೀಪಾವಳಿದು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಹೌದಾ, ಕರೆಕ್ಟಾ? ಗೋವಿಂದ ಲೀಲಾವಳಿ. ಗೋವಿಂದ ಲೀಲಾವಳಿ. ಲೀಲಾವಳಿ. ತಾನೇ ತಂದಾನೆ ತಾನೇ ತಂದಾನೆ ತಾನೇ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಸಿ ಯು, ಲವ್ ಯು ಗೈಸ್, ಬಾಯ್.